ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಒಂದು ದಾಳಿಯನ್ನು ಮಾಡಿ ಇಲ್ಲಿರುವಂತಹ ಸುಮಾರು 475 ಜನ ಇನ್ಮೇಟ್ಸ್ ಏನಿದ್ದಾರೆ, ಅದರಲ್ಲಿ 453 ಜನ ಮೇಲಿದ್ದಾರೆ ಮತ್ತು 22 ಫೀಮೇಲ್ ಇದ್ದಾರೆ. ಒಟ್ಟು 475 ಜನರು ವಾಸ ಮಾಡುವಂಥ ಬ್ಯಾರಕ್ಸ್ ಏನಿದ್ದಾವೆ, ಆ ಎಲ್ಲ ಬ್ಯಾರಕ್ಗಳು ಮತ್ತು ಎಲ್ಲೆಲ್ಲಿ ಇವರೇನಾದರೂ ನಿರ್ಬಂಧಿತ ವಸ್ತುಗಳನ್ನು ಶೇಖರಣೆ ಮಾಡಲಿಕ್ಕೆ ಅಥವಾ ಸಂಗ್ರಹ ಮಾಡಲಿಕ್ಕೆ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಎಲ್ಲ ಸೂಕ್ಷ್ಮ ಜಾಗಗಳನ್ನೆಲ್ಲ ಸರ್ಚ್ ಮಾಡಿದ್ವಿ. ಆದರೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ. ಅವ್ರು ಮೇಡಮ್ ಅವ್ರು ಹೇಳೋದ್ರ ಪ್ರಕಾರ ಕಳೆದ ವಾರವಷ್ಟೇ ಕಂಪ್ಲೀಟಾಗಿ ಎಲ್ಲ ಬ್ಯಾರಕ್ ಟು ಬ್ಯಾರಕ್ಕು ಪ್ರತಿಯೊಬ್ಬರದ್ದು ಲಗೇಜು, ಬ್ಯಾಗು ಪ್ರತಿಯೊಂದು ಚೆಕ್ ಮಾಡಿದ್ರಂತೆ. ಸೊ ಅದರ ಹಿನ್ನೆಲೆಯಲ್ಲೇನೋ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ. ಅಷ್ಟಾಗಿಯೂ ಕೂಡ ಒಳಗಡೆ ಯಾರು ಇನ್ಮೇಟ್ಸ್ ಇದ್ದಾರೆ ಅವ್ರಗಳ ಜೊತೆ ಮತ್ತು ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಸುರಕ್ಷತೆ ಹಿತದೃಷ್ಟಿಯಿಂದ ಏನೆಲ್ಲ ಕ್ರಮಗಳಾಗಬೇಕು ಅನ್ನೋಂಥದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದೇವೆ. ಮತ್ತು ನಮ್ಮ ಧಾರವಾಡ ಕೇಂದ್ರ ಕಾರಾಗೃಹ ಏನಿದೆ, ಇದು ಶತಮಾನಕ್ಕಿಂತ ಹೆಚ್ಚು ಹಳೆಯ ಒಂದು ಕಾರಾಗೃಹ ಆಗಿದೆ. ಹಾಗಾಗಿ ಇಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಒಳಗಡೆ ಇರೋದನ್ನು ಮತ್ತು ತುಂಬ ಸ್ಪೇಷಿಯಸ್ ಆಗಿದೆ. ಒಳಗಡೆ ಇನ್ಮೇಟ್ಸನ್ನ ಎಂಗೇಜ್ ಮಾಡಲಿಕ್ಕೆ ಭಾಳಷ್ಟು ಚಟುವಟಿಕೆ ಅವರು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬೇಕ್ರಿ ಇಲ್ಲಿ ರನ್ ಆಗುತ್ತೆ, ಒಂದು ಡೈರಿ ರನ್ ಆಗುತ್ತೆ, ಸುಮಾರು 60ಕ್ಕೂ ಹೆಚ್ಚು ಹಸುಗಳಿದ್ದಾವೆ. ಆಮೇಲೆ ಫ್ಲೋರ್ ಮಿಲ್ ಇದೆ, ವೀವಿಂಗ್ ಸೆಕ್ಷನ್ ಇದೆ, ಕಾರ್ಪೆಂಟ್ರ್ ಸೆಕ್ಷನ್ ಇದೆ. ಹೀಗೆ ಒಟ್ಟಾರೆಯಾಗಿ ಅವ್ರದ್ದು ಆ್ಯಸ್ ಪರ್ ದಿ ಡ್ಯೂಟಿ ಏನಿದೆ ಅದನ್ನು ಆಗ್ತಾರೆ. ಯಾವುದೇ ಒಂದು ಗಲಾಟೆ ಗದ್ದಲ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಒಳಗಡೆ ಕೂಡ ಆಂತರಿಕ ನಿರ್ವಹಣೆ ಕೂಡ ಆಗ್ತಾಯಿದೆ ಅನ್ನೋಂಥ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಈ ಜೈಲ್ ಒಳಗಡೆ ಇರೋವಂಥವ್ರು ಒಂದು ರಿಫಾರ್ಮೇಷನ್ ಆಗಬೇಕು ಅನ್ನೋ ಕಾರಣಕ್ಕೆ ಅಥವಾ ಅಂಡರ್ ಟ್ರಯಲ್ಸ್ ಇರೋವಂಥವ್ರು ಯಾರಿದ್ದಾರೆ ಅವರು ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರ ಒಂದು ಟ್ರಯಲ್ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿರ್ತಾರೆ. ಇವನ್ ನಾನು ಯಾರು ಇನ್ಮೇಟ್ಸ್ ಪೋಷಕರಿದ್ದಾರೆ ಅಥವಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬರೋರಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳನ್ನು ತರಕ್ಕೆ ಹೋಗಬೇಡಿ. ಯಾಕಂದರೆ ತಂದಂಥ ಸಂದರ್ಭದಲ್ಲಿ ಯಾರಿಂದ ಅದು ಸಿಕ್ಕಿರುತ್ತೆ ಅವ್ರ ಮೇಲೆ ಮತ್ತೆ ಫರ್ದರ್ ಕೇಸ್ ಆಗುವಂಥದ್ದು, ಹೆಚ್ಚುವರಿಯಾಗಿ ಅವರಿಗೆ ಮತ್ತೆ ಇನ್ನೂ ತೊಂದರೆ ಆಗುವಂಥದ್ದು ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಅಧಿಕಾರಿಗಳಿಗೂ ಕೂಡ ಕೇವಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅಷ್ಟೇ ಅಲ್ಲದೆ ಭಾಳಷ್ಟು ಜನ ಅಲ್ಲಿ ಒಳಗಡೆ ಬೇರೆ ಬೇರೆ ವಿಷಯಗಳಿಗೆ ಕೆಲಸ ಮಾಡಲಿಕ್ಕೆ ಬರ್ತಾರೆ. ರಿಪೇರ್ ವರ್ಕ್ ಇರುತ್ತೆ, ಕನ್ಸ್ಟ್ರಕ್ಷನ್ ವರ್ಕ್ ಇರುತ್ತೆ, PWD ಅವ್ರು ಬರ್ತಾರೆ. ಯಾರೇ ಬಂದಂಥ ಸಂದರ್ಭದಲ್ಲಿ ಪ್ರಾಪರಾಗಿ ಚೆಕ್ ಮಾಡಿ ಬಿಡೋದ್ರ ಮುಖಾಂತರ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಒಳಗಡೆ ಹೋಗೋದ ರೀತಿಯಲ್ಲಿ ತಾವು ಮೇಲುಸ್ತುವಾರಿ ಮಾಡಬೇಕು ಅಂತಂದು ಅಧಿಕಾರಿಗಳಿಗೂ ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಆಗ ಅದು ಕೇಸ್ ಒಂದು ಮಾಡಿದ್ರು ಅನ್ಸುತ್ತೆ. ಕೇಸ್ ಮಾಡಿದ್ರು ಸರ್, ಮೊಬೈಲ್ ಇರಲಿಲ್ಲ, ಹೊರಗಡೆ ಯಾರು ಬಿಟ್ಟಿದ್ರು ಸರ್ ಮೀಡಿಯಾದಲ್ಲಿ? ಅಲ್ಲ ನೋಡಿ, ಇವಾಗ ಹೆಂಗಾಗುತ್ತೆ, ಒಳಗಡೆ ಇರೋರು ಮಾತಾಡಬೇಕು ಅಂದರೆ ಹೊರಗಡೆ ಒಂದು ಮೊಬೈಲ್ ಏನಾಗುತ್ತೆ, ಕೆಲಸರು ಡಿಸ್ಟ್ರಾಯ್ ಮಾಡಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅದಾದ ನಂತರ ಇನ್ನೂ ಹೆಚ್ಚು ಅವರು ಸೂಕ್ಷ್ಮವಾಗಿ ಎಲ್ಲ ಪರಿಶೀಲನೆ ಮಾಡುವಂಥದ್ದು ಮಾಡಿದ್ದಾರೆ. ಇವತ್ತು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಕೆಲವು ಸಣ್ಣ ಪುಟ್ಟ ವೈರ್ಗಳು, ಹಗ್ಗಗಳು ಆ ಥರ ಸಿಕ್ತು. ಅದು ಬೇಸಿಕಲಿ ಬಟ್ಟೆ ಒಣಗಾಕೊಳ್ಳಿಕ್ಕೆ ಇದಕ್ಕೆ ಹಾಕ್ಕೊಂಡಿದ್ದೀವಿ ಅಂತಂದು ಹೇಳಿದರು. ಅದು ಬಿಟ್ಟರೆ ನಮಗೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿರೋದಿಲ್ಲ. ಈಗ ರೂಟೀನ್ ವಿಸಿಟ್ ಅಂದರೆ ಭಾಳಷ್ಟು ಬಾರಿ ನಾವು ಮಾಡಿದ್ದೀವಿ. ನಾನು ಬಂದಮೇಲೆ ಒಂದು 5-6 ಸರ್ಚ್ ಮಾಡಿದ್ದೀವಿ. ಆದರೆ ಅದು ಪ್ರಾಬಬ್ಲಿ ಭಾಳಷ್ಟು ಬಾರಿ ಮಾಧ್ಯಮದವ್ರಿಗೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ರ್ಯಾಂಡಮ್ ಆಗಿ ಅರ್ಲಿ ಮಾರ್ನಿಂಗ್ ಮಾಡ್ತೀವಿ, ಕೆಲವು ಟೈಮು ಲೇಟ್ ನೈಟ್ ಬಂದು ಮಾಡ್ತೀವಿ. ಒಂದಷ್ಟು ಸ್ಟಾಫ್ಗಳು ಅಷ್ಟೇ ಲಿಮಿಟೆಡ್ ಬಂದು ಒಂದೊಂದು 2 ಬ್ಯಾರಕ್ಗಳನ್ನು ಮಾಡ್ತೀವಿ. ಸೊ ಇವತ್ತು ಸ್ವಲ್ಪ ವಿಸ್ತೃತವಾಗಿ ಪ್ರತಿಯೊಂದು ಬ್ಯಾರಕ್ಕು ಮತ್ತು ಒಳಗಡೆ ಇರುವಂಥ ಪ್ರತಿಯೊಂದು ಎಸ್ಟಾಬ್ಲಿಷ್ಮೆಂಟು ಸುಮಾರು 2 ಗಂಟೆಗಳ ಕಾಲ ಸರ್ಚ್ ಮಾಡಲಾಯಿತು. ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ. ಯಾರು ಅಲ್ಲ, ಈಗ ಇನ್ಮೇಟ್ಸ್ ಯಾರಿದ್ದಾರೆ ಅನ್ನೋಂಥದ್ದು ಜೈಲ್ ಅಥಾರಿಟೀಸಿಗೆ ಗೊತ್ತಿರುತ್ತೆ, ನಾನು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಆ ಥರದ್ದು ನನಗೆ ಯಾವುದು ಗಮನಕ್ಕೆ ಬಂದಿಲ್ಲ. ಯಾರಿಗೆ ಇವಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಪರಾಧ ಮಾಡಿದಂಥವ್ರಿಗೂ ಕೂಡ ಅಲ್ಲಿ ಸ್ಥಳೀಯವಾಗಿದ್ದಂಥ ಸಂದರ್ಭದಲ್ಲಿ ಜೈಲಿನ ಒಳಗಿನ ವಾತಾವರಣ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಒಂದು ಎರಡನೇದು ಅವರ ಸುರಕ್ಷತೆ ಮತ್ತು ಅವರಿಂದ ಇದ್ದವರಿಗೆ ಥ್ರೆಟ್ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಈಗ ನಾನು ಗುಲ್ಬರ್ಗಾದಲ್ಲಿದ್ದಾಗ ಕೆಲವು ಆರೋಪಿಗಳನ್ನ ನಾವೇ ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿ ಔಟ್ ಆಫ್ ಗುಲ್ಬರ್ಗ ಇಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಮಂಗಳೂರಲ್ಲಿದ್ದಾಗ ಕೆಲವು ಸರಿ ಔಟ್ ಆಫ್ ಮಂಗಳೂರು ಇಡಿ ಅಂತ ಕೇಳ್ತಾಯಿದ್ವಿ. ಆ ಥರದ್ದು ಹೊರ ಜಿಲ್ಲೆಗಳಿಂದ ಬಂದಿರೋವಂಥವ್ರು ಇದ್ದಾರೆ. ಮತ್ತು ನನಗೆ ಮಾಹಿತಿ ಬಂದಿದ್ದು ಗದಗ ಜಿಲ್ಲೆಯಲ್ಲಿ ಸ್ವಲ್ಪ ಓವರ್ ಕ್ರೌಡ್ ಆಗಿದೆ ಅಂತ ಅಲ್ಲಿನ ಸ್ವಲ್ಪ ಒಳಗಡೆ ಇರೋವಂಥ ಇನ್ಮೇಟ್ಸ್ನ ಈ ಕಡೆ ಶಿಫ್ಟ್ ಮಾಡುವಂಥದ್ದು ಕೂಡ ತಿಳಿದು